ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಲ್ಲವೂ ಕೂಡ ಚಂಪಾಷಷ್ಠಿ ಮಹೋತ್ಸವ ಸಂದರ್ಭ ಎಲ್ಲರೂ ಕೂಡ ಖುಷಿಯಲ್ಲಿರುವಂತಹ ಸಂದರ್ಭದಲ್ಲಿ ನನಗೆ ಇನ್ನೊಂದು ವಿಶೇಷ ಸಂಗತಿಯೊಂದು ಕಂಡಿತ್ತು. ಈ ಒಂದು ಯುವಕ ನಮ್ಮ ಕಣ್ಣಿಗೆ ಬಿದ್ದಿರುವಂತಹದ್ದು. ಅವರನ್ನು ನಾನು ಮಾತಾಡಿಸ್ತೀನಿ. ಯಾಕೆಂತ ಹೇಳಿದರೆ ಅವನು ನಮಗೆ ವಿಶೇಷತೆ. ಯಾಕೆಂತ ಹೇಳಿದರೆ ಅವನು ದೇವರ ಮಗು ಆಗಿರ್ಬೋದು. ಬಟ್ ಇಲ್ಲಿ ಎಲ್ಲವೂ ಕೂಡ ಈ ಅಂಗಡಿಯನ್ನು ಇವನೇ ಮೇಂಟೈನ್ ಮಾಡ್ತಾನಂತೆ. ಒಳಗಡೆಯ ಕೆಲಸವನ್ನು ಅವನ ಕೆಲಸವನ್ನು ಅವನೇ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾನಂತೆ. ಸೊ ಹಾಗಾಗಿ ಅವನಿಗೆ ಈಗ 21 ವರ್ಷ. ಆದರೆ ಅವರ ಅಮ್ಮ ಹೇಳ್ತಾ ಇದ್ರು, ನನಗೆ ಯಾವುದೇ ಕಷ್ಟ ಇಲ್ಲ, ಒಳಗಡೆ ಎಲ್ಲ ಕೆಲಸವನ್ನು ಅವನೇ ಮಾಡ್ತಾನೆ ಅಂತ. ಯಾಕೆಂದರೆ ಪ್ರವಾಸಿಗರು ಬಂದರೆ ಅವರಿಗೆ ಫುಡ್ ತಗೊಂಡೋಗಿ ಕೊಡುವಂಥದ್ದು ಎಲ್ಲ ಕೆಲಸವನ್ನು ಅವನೇ ಮಾಡ್ತಾನೆ ಅನ್ನುವಂಥದ್ದು. ಹಾಗಾಗಿ ಅವನು ಮಾತಾಡಿಸ್ತಾನೆ ಅಂತ ಗೊತ್ತಿಲ್ಲ, ಬಟ್ ಅವನು ನಾನು ಮಾತಾಡಿಸ್ತೇನೆ. ಹಾಯ್, ಹೆಸರು ಹೇಗೆ ನಿಂದು? ಅಪ್ಪು. ಅಪ್ಪು 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 ಅಪ್ಪು. ಬೇರೆ ಹೆಸರು ಉಂಟಲ್ಲ ನಿಂದು? ಎಂತ ಹೆಸರು? ಪ್ರಣಾಮ್. ಅಪ್ಪುನೇ. ಓಕೆ, ಅವನ ಹೆಸರು ಪ್ರಣಾಮ್ ಅಂತ. ನಾನು ನಿನ್ನೆ ಒಂದು ರೌಂಡ್ ಈ ಕಡೆ ನಾವು ಸಂತೆಗೆ ಬಂದಾಗ ನಾನು ಜಸ್ಟ್ ಇಲ್ಲಿ ಒಳಗಡೆ ಬಂದಾಗ ಏನು ಬೇಕಕ್ಕ ಅಂತ ಕೇಳಿದ. ಸೊ ಹಾಗಾಗಿ ನನಗೆ ದೇವರ ಮಕ್ಕಳು ಅಂತ ನಾವು ಆಲ್ಮೋಸ್ಟ್ ಕರಿತೀವಿ, ಬಟ್ ಅವರ ಕೆಲಸವನ್ನು ಅವರಿಗೆ ಸಾಕಷ್ಟು ಗೊತ್ತಾಗೋದಿಲ್ಲ ಯಾವ ರೀತಿ ಮಾಡಬೇಕನ್ನುವಂಥದ್ದು ಅಂತ. ಆದರೆ ಇವನು ಇಲ್ಲಿ ಇವರ ಅಮ್ಮ ತಯಾರಿಸುವಂತಹ ಯಾವುದೇ ತಿಂಡಿಗಳನ್ನಾಗಿರ್ಬೋದು, ಚಹಾಗಳನ್ನು ತಂದು ನಮ್ಮ ಪ್ರವಾಸಿಗರಿಗೆ ಕೊಡುವಂತಹದ್ದು. ಸೊ ಹಾಗಾಗಿ ಅವರ ಅಮ್ಮನನ್ನು ಕೂಡ ನಾನು ಮಾತಾಡಿಸ್ತೀನಿ, ಯಾವ ರೀತಿ ಹೆಲ್ಪ್ ಮಾಡ್ತಾನೆ ಅನ್ನೋದನ್ನು. ಸೊ ಹಾಗಾಗಿ ಬನ್ನಿ. ನಾನು ಆವಾಗಲೇ ಹೇಳಿದೆ ಅಮ್ಮನಿಗೆ ಮಗ ಸಹಕಾರ ಮಾಡ್ತಾನೆ ಅಂತ. ಅವನು ನಿಜವಾಗ್ಲೂ ನಮ್ಮ ಥರನೇ ಇರ್ತಾ ಇದ್ದರೆ ಇನ್ನೂ ಕೂಡ ಸಹಾಯ ಮಾಡ್ತಾ ಇದ್ದ. ಆದರೆ ನನಗೆ ಸಾಕು ನನ್ನ ಮಗ ಇಷ್ಟಾದರೂ ಸಹಾಯ ಮಾಡ್ತಾನಲ್ವಂತಹ ಮಾತನ್ನು ಅವ್ರು ಹೇಳ್ತಾ ಇದ್ರು. ಮೇಡಮ್ ನಮಸ್ತೆ. ನಮಸ್ತೆ. ಹೆಸರು ನಿಮ್ಮದು? ಸುಜಾತ ಅಂತೇಳಿ. ಓಕೆ, ಏನು ಅಂಗಡಿ ಹಾಕಿದ್ರೆ? ನಾನು ಸ್ವಂತ ಅಂಗಡಿ ಹಾಕಿದ್ದೇನೆ. ಓಕೆ. ಅಂದರೆ ನಾನು ಪಾರ್ಟ್ ಟೈಮ್ ಈಗ ಡೈರಿಯಲ್ಲಿ ಹೋಗ್ತಾ ಇದ್ದೇನೆ. ಪಾರ್ಟ್ ಟೈಮಿಗೆ ಇಲ್ಲೂ ಅಂದರೆ ಇಲ್ಲಿ ಸರ್ ಅಷ್ಟು ವ್ಯಾಪಾರ ಇಲ್ಲ ಅಂತ ಡೈರಿ. ಓಕೆ, ಇವಾಗ ವ್ಯಾಪಾರ ಇದೆ, ನಮ್ಮ ಮಾಮೂಟ ಅಷ್ಟು ವ್ಯಾಪಾರ ಇಲ್ಲ. ಹಾಗೆ ನಾನು ಡೈರಿಗೆ ಹೋಗ್ತಾ ಇದ್ದೇನೆ. ಬೆಳಗ್ಗೆ 7 ಗಂಟೆಯಿಂದ 8-9 ಗಂಟೆವರೆಗೆ, ಸಾಯಂಕಾಲ 5 ಗಂಟೆಯಿಂದ 6 ಗಂಟೆವರೆಗೆ. ಈಗ ನಿಮ್ಮ ಮಗ ನಾನು ಹೇಳ್ತಾ ಇದ್ದೆ ಆಲ್ಮೋಸ್ಟ್ ನಮ್ಮ ಥರ ಇದ್ರೆ ಎಲ್ಲ ಕೆಲಸಗಳು ಈಗ 21 ವರ್ಷ ಅಂತ ಹೇಳುವಾಗ ಮೆಚುರಿಟಿ ಬಂದಿರುತ್ತೆ. ಸೊ ಹಾಗಾಗಿ ನಿಮಗೆ ಸಹಕಾರ ಆಗಿ ನಿಲ್ತಾ ಇದ್ದ? ಸಹಕಾರ ಆಗಿ ನಿಲ್ತಾನೆ. ಮತ್ತು ಅವನಿಗೆ ಇಮೋಷನಲ್ ಒಮ್ಮೊಮ್ಮೆ ಅಷ್ಟು ಗೊತ್ತಾಗೋದಿಲ್ಲ. ಆ ಸಹ ಅವನು ಅಮ್ಮನಿಗೊಂದು ಸಹಾಯ ಮಾಡೋದು ಮನಸ್ಸುಂಟು, ಆದರೆ ಅಷ್ಟು ಶಕ್ತಿ ಕೊಡಲಿಲ್ಲ ಎಲ್ಲರಾಗೆ. ಆದರೂ ಸಹ ನನಗೆ ಒಂದು ಸಹಾಯ ಮಾಡ್ತಾನವ. ಎಂತೆಲ್ಲ ಮಾಡ್ತಾನೆ? ನಾನು ಪಾತ್ರೆ ತೊಳೆಯಾಗ ಅಮ್ಮ ನಿಲ್ಲು, ನನಗೆ ಅದನ್ನು ತೊಳೆದು ಅವನೇ ಅವನ ಭಾಷೆಯಲ್ಲಿ ಹೇಳೋದು, ನಮಗೆ ಅರ್ಥ ಆಗ್ತದೆ. ಹಾಗೆ ನಾನು ನೀವು ಹೋಗಮ್ಮ ಅಂತ ಹೇಳ್ತೇನೆ. ಆದರೆ ಅವ್ನು ತೊಳೆದು ಸರಿ ಆಗೋದಿಲ್ಲ. ಆದ್ರೂ ಮನಸ್ಸಲ್ಲಿ ಅಷ್ಟಾದ್ರೂ ಒಂದು ಕೆಲಸ ಮಾಡ್ತಾನಲ್ಲ ಅಂತೇಳಿ ಒಂದು ಖುಷಿ ಪಡ್ತೇನೆ ನಾನು. ಕೆಲವು ಮಕ್ಕಳು ಮಾಡೋದಿಲ್ಲ ಅಂತ. ಕೆಲವೊಂದು ಮಕ್ಕಳು ಮಾಡಿದ್ರೆ ನಾನಂದರೆ ಬೇಸರ ಆಗ್ತದೆ ನನಗೆ. ನನ್ನ ಈ ಮಗ ನೋಡು, ಇವನಿಗಿಂತ ಜಾಸ್ತಿ ಮಕ್ಕಳನ್ನು ಒಂದು ಹುಷಾರಿಲ್ಲ ನೋಡುವಾಗ ನನ್ನ ನೋವನ್ನು ನಾನು ಮರೆಯುತ್ತೇನೆ. ಅಂದರೆ ನನಗಿಂತ ಪಾಪ ಆ ಮಕ್ಕಳನ್ನ ಹೇಗೆ ಅವರು ನೋಡ್ಕೋತಾರೆ. ಈಗ ಹೆಣ್ಮಗಳಾದರೆ ಒಂದು ಮಕ್ಕಳು ಹೆಣ್ಮಕ್ಕಳ ರಜೆ ಟೈಮಲ್ಲಿ ಒಂದು ಭಾರಿ ಕಷ್ಟ ಅವರಿಗೆ. ನಂಗೊಂದು ದೇವರ ಗಂಡು ಮಗಳು ಕೈಕಾಲೊಂದು ಸುಖ ಕೊಟ್ಟಿದ್ದಾನೆ, ಅದಷ್ಟು ಒಂದು ನೆಮ್ಮದಿ ನನಗೆ. ಬೇರೆ ಎಂತ ಹೆಲ್ಪ್ ಮಾಡ್ತಾನೆ ಅಂತೇಳಿ? ಬೇರೆ ಕೊಡ್ತಾನೆ ತಿಂಡಿ. ಅವನ ಅಪ್ಪನಿಗೆ ಹುಷಾರಿಲ್ಲ. ಅವನು ಸ್ವಲ್ಪ ಈ ಕೊರೋನಾ ನಂತರ ಒಂದು ತುಂಬ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್. ಈಗ ಅಂದರೆ ಸ್ಟ್ರೋಕ್ ಆಗಿದ್ದಾರೆ ಅವರು. ಹಾಗೆ ಅಪ್ಪನಿಗೊಂದು ಚಹಾ ಮಾಡಿ ಕೊಡ್ತಾನೆ. ಅವ ಕಣ್ಣ ಚಹಾ ಅವನೇ ಮಾಡಿ ಕೊಡ್ತಾನೆ. ಹೇಗೆ ಮಾಡಿ ನಂಗೆ ಗೊತ್ತಿಲ್ಲ, ಅಪ್ಪನೇ ಹೇಳಿಕೊಟ್ಟದ್ದು. ಹುಷಾರಿಲ್ಲ ಹೀಗೆ ಮಾಡಬೇಕು ನಾವು ಮಾಡಿದ್ದು ನೋಡ್ತಾನೆ. ಹಾಗೆ ಅಪ್ಪನಿಗೊಂದು ಚಹಾ ಮಾಡಿ ಕೊಡ್ತಾನೆ. ಅವ ಕ್ಲೀನ್ ಮಾಡುವಂಥದ್ದೆಲ್ಲ ಮಾಡ್ತಾನೆ ಅವನು. ಈಗ ಅಂದರೆ 18 ವರ್ಷ ನಂತರ. ಅಷ್ಟರವರೆಗೆ ನಾನು ತುಂಬ ಕಷ್ಟದಲ್ಲಿದ್ದವನು. ಮಾತು ಅಷ್ಟು ಆಡುವುದಿಲ್ಲ. ಅಪ್ಪ ಅಮ್ಮ ಬಾ ಹೋಗು. ಅಕ್ಕನವರಂದ್ರೆ ಭಾರಿ ಪ್ರೀತಿ. ಅಕ್ಕ ಅಣ್ಣ ಅಕ್ಕ ಅಣ್ಣ ಮತ್ತೆ ಒಮ್ಮೆ ಪರಿಚಯ ಸಿಕ್ಕಿದ್ರೆ ಆಯ್ತು, ಅವನೇ ಬಂದು ಮಾತಾಡ್ತಾನೆ. ನಿಮ್ಮನ್ನು ಬೇಕಾದ್ರೆ ಎಲ್ಲಿ ಹೋದ್ರು ಸಹ ಅವನು ಗುರುತಿದ್ದು ಮಾತಾಡ್ತಾನೆ. ಶಾಲೆಗೆ ಮರದಾಳ ಶಾಲೆ ಕಳಿಸ್ತಿದ್ರೆ, ಅಂದರೆ ಇಲ್ಲಿಂದ 18 ಕಿಲೋಮೀಟರ್ ಉಂಟು ಮೇಡಮ್. ನಾನು ಅಲ್ಲಿ ಕರ್ಕೊಂಡು ಹೋಗೋದು ಬರೋದು ಅದೇ ಕೆಲಸ ಆಯಿತು. ಇಲ್ಲಿ ಅನ್ನ ಮಾಡೋಕೆ ಪುನಃ ಹೋಗಬೇಕು ಬಸ್ಸಿಗೆ. ಇಲ್ಲಿ 5 ಗಂಟೆಗೆ ನನ್ನವರಿಗೆ ಊಟ ಕೊಡಬೇಕು. ನನಗೆ ಮೊದಲು ಒಂದು ಮಗ ಇದ್ದ, ಈಗ 2 ಮಕ್ಕಳು. ಅಂದರೆ ನನ್ನ ಗಂಡನ ಸೇರಿ ಇವಳು 9ನೇ ಕ್ಲಾಸು, ಇನ್ನೊಬ್ಳು ದೊಡ್ಡವಳು ಸ್ಟಾಫ್ ನರ್ಸ್ ವೆನ್ಲಾಕಲ್ಲಿ. ಇವನು ಅಂದರೆ ಮೊದಲು ನಾನು ಎಲ್ಲಿಗಾದ್ರೂ ಹೊರಗೆ ಹೋಗ್ಬೇಕಾದ್ರೆ ನನಗೆ ಇನ್ನೊಂದು ಹೇಳ್ತಾ ಇದ್ರಿ ನೀವು, ನನ್ನ ಗಂಡ ಅಂದರೆ 2ನೇ ಮಗ ಆಗಿದ್ದಾರೆ. ಅಂದರೆ ಅವರಿಗೆ ಹುಷಾರಿಲ್ಲ. ಮುಂಚೆ ಹುಷಾರಿದ್ರು. ಈಗ ಇವನು ನೋಡಬೇಕು, ಅವರನ್ನು ನೋಡಬೇಕು, ಎಲ್ಲ ಕ್ಯಾಲ್ವೇಟ್ ಅನ್ನು ಮಾಡಬೇಕಷ್ಟೇ. ಇನ್ನೊಂದು ಮಾತಾಡ್ತಾ ಹೇಳ್ತಾ ಇದ್ರಿ ಸರ್ ಜೊತೆ ನನಗೆ ಪ್ರಶಸ್ತಿ ಬಂದಿರುವಂತಹ. ಹೌದು, ರಾಜ್ಯಪಾಲರ್ದು. ನಾನು ಸಂಜೀವಿನಿ ಇದರಲ್ಲಿದ್ದೆ. ಆಗ ನಾನು ಮ್ಯಾಕ್ರಮಯ ಡಿಸೈನ್ ಮಾಡಿದಾಗ ರಾಜ್ಯಪಾಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ರು. ಹಾಗೆ ನಾನು ಈ ಮ್ಯಾಕ್ರಮಯ ಡಿಸೈನ್ ನಮ್ಮದು ಸ್ವಉದ್ಯೋಗ ಮಾಡೋದಂತೆಲ್ಲ ತೋರಿಸ್ಲಿಕ್ಕೆ ಹಾಗೆ ಒಂದನ್ನು ಕೊಟ್ಟೆ. ಅವರು ಅದು ಖುಷಿ ಪಟ್ಟು ಇನ್ನೊಂದು ಕೊಟ್ಟು ನಮಗೊಂದು 3,000 ಕೊಟ್ಟರು. ಹೌದು, ಈಗ ಮಾಡ್ತಾ ಇದ್ದೇನೆ. ನಮ್ಮ ಸಂಜೀವಿನಿ ಸಂತೆಯಲ್ಲಿ ಹೋಗ್ತಿದ್ದೇನೆ. ಅದರಲ್ಲಿ ಈಗ ಸ್ವಲ್ಪ ಬಿಟ್ಟೆ, ನನಗೆ ಕಷ್ಟ ಆದರೆ ಕಡಿಮೆ ಆದರೆ
ಹಾಗೆ ಈಗ ಇವನು ಸಾಕಷ್ಟು ಸಹಾಯ ಮಾಡ್ತಾನೆ ಅಂತ ಹೇಳಿದ್ರೆ, ಷಷ್ಠಿ ಎಲ್ಲರೂ ಕೂಡ ಖುಷಿಯಲ್ಲಿರುವಂತಹ ಸಮಯ. ಆದ್ರೆ ನಿಮಗೆ ಕೂಡ ಖುಷಿ ಇದೆ ಹೇಳಿ, 18 ವರ್ಷ ನಾನು ಎಂಜಾಯ್ ಮಾಡ್ಲಿಕ್ಕೆ ನನ್ನ ಮನೆಯವ್ರನ್ನೆಲ್ಲ ಕರ್ಕೊಂಡು ಇದು ಮಾಡಿ ಮಾಡಿದ್ದೀರಾ. ಅಂದ್ರೆ ಏನು ಸಹಕಾರ ಬೇಕು ಅಂತ ಹೇಳ್ತೀರಾ ಅವನಿಗೆ ಅಂತ? ಸಹಕಾರ ಅಂದರೆ ಏನು ಅಂತ ಹೇಳಿ, ದೇವರಿಷ್ಟು ಕೈ ಕಳ್ಸೋಕೆ ಅದೇ ಸಹಕಾರ. ಅಷ್ಟೇ ದೊಡ್ಡದು ನಿಮ್ಮ ಮಾತು. ಹೌದು. ನಿಮ್ಮ ಅಂಗಡಿ ಹೆಸರು ಪರಿಚಯ ಮಾಡ್ಕೊಳ್ಳಿ. ನಮ್ಮ ಅಂಗಡಿ ಪೂಜಾ ಸ್ಟಾಲ್ ಅಂತ ಹಾಕಿದ್ದೇನೆ. ಪೂಜಾ ಸ್ಟಾಲ್. ಓಕೆ. ನನ್ನ ಹೆಸರು ಇಲ್ಲಿ ಕರೆಯೋದು ನಾನು ಸುಜಾತ ಗಣೇಶ್ ಅಂತ ಹೇಳಿ, ಓಕೆ. ಗಣೇಶ್ ಕಾಶಿಘಟ್ಟ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ತದೆ. ನನಗೆ 3 ಮಕ್ಕಳು, ಓಕೆ. ಇವಳು ಪ್ರಜ್ಞಾ ಸಣ್ಣವಳು, ಇನ್ನು ದೊಡ್ಡವಳು ಪೂಜಾ ಅಂತೇಳಿ, ಇವನು ಪ್ರಣಾಮ್ ಅಂತೇಳಿ, ಅದು ನನ್ನ ಅಣ್ಣ. ಹಾಗಾಗಿ ಸಂತೋಷದ ಲೈಫ್. ಸಂತೋಷ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಇಂತಹ ಮಕ್ಕಳನ್ನ ಯಾವತ್ತೂ ಅವಾಯ್ಡ್ ಮಾಡಬೇಡಿ. ಇಂತಹ ಮಕ್ಕಳ ಪ್ರೀತಿಯಿಂದ ಸಾಕಿ. ಯಾವಾಗ ಮಕ್ಕಳೇ ನೆರವೇರ್ತಾರೆ ಮಕ್ಕಳ ಸೋದರ ಮಾವ ಹೇಳಿರ್ಬೇಕಾದ್ರೆ, ಹಾಗಾಗಿ ಒಳ್ಳೆ ಮಾತನಾಡಿದ್ರು ನಮಗೆ ಮಾದರಿಯಾಗಿ ಒಂದು ಜೀವನವನ್ನು ನಡೆಸ್ತಾ ಇದ್ದಾರೆ.